ಸರ್ಕಾರ ದೂರ್ತಾ ಇದೆ, ಅಂದ್ರೆ ಸರಿಯಾಗಿ ಹಂಚಿಕೆ ಮಾಡಿಲ್ಲ ಅನ್ನುವಂಥದ್ದು. ನಾನು ಕೇಳ್ತೇನೆ, ಇವ್ರಿಗೆ ಸರ್ಕಾರ ನಡೆಸಲಿಕ್ಕೆ ಬರ್ತಾ ಇಲ್ಲ. ಯಾಕೆ ಸರ್ಕಾರ ನಡೆಸಲಿಕ್ಕೆ ಬರ್ತಾ ಇಲ್ಲ ಕರ್ನಾಟಕದ ಕಾಂಗ್ರೆಸ್ ಗೌರ್ಮೆಂಟ್ಗೆ ಅಂದ್ರೆ, ಮುಂಗಾರು ಹಂಗಾಮ ಪ್ರಾರಂಭ ಆಗೋದಕ್ಕಿಂತಲೂ ಮುಂಚೆನೆ ನಾವು ಎಷ್ಟು ಹೆಕ್ಟರ್ ರಾಜ್ಯದಲ್ಲಿ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡ್ತೀವಿ, ಯಾವ್ಯಾವ ಬೆಳೆಗಳನ್ನ ಬಿತ್ತನೆ ಮಾಡ್ತೀವಿ, ಯಾವ್ಯಾವ ಬೆಳೆಗಳಿಗೆ ಎಷ್ಟೆಷ್ಟು ಪ್ರಮಾಣದ ಗೊಬ್ಬರ ಬೇಕಾಗ್ತದ, ಯೂರಿಯಾ ಎಷ್ಟು ಬೇಕಾಗ್ತದ, ಕಾಂಪ್ಲೆಕ್ಸ್ ಎಷ್ಟು ಬೇಕಾಗ್ತದ, ಎಲ್ಲ DAP ಎಷ್ಟು ಬೇಕಾಗ್ತದೆ, ಎಲ್ಲ ಕೆಟಗರಿ ವೈಸು ಮಾಹಿತಿ ಸಂಗ್ರಹ ಮಾಡಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಆಯಾ ಜಿಲ್ಲೆನಲ್ಲಿ ಮೀಟಿಂಗ್ ಮಾಡಿ MLAಗಳನ್ನ, ಅಧಿಕಾರಿಗಳನ್ನ, MP ಗಳನ್ನ ಕರೆದು ಸಭೆ ಮಾಡಿ ಒಂದು ಪ್ರಸ್ತಾವನೆ ಇಂಡೆಂಟ್ ಕೇಂದ್ರ ಸರ್ಕಾರಕ್ಕೆ 30 ಜಿಲ್ಲೆಗಳನ್ನು ಕನ್ಸಾಲಿಡೇಟ್ ಮಾಡಿ ಕಳಿಸ್ಬೇಕು. ಆ ಕೆಲಸ ಮಾಡುವಾಗ ಕರೆಕ್ಟಾಗಿ ಲೆಕ್ಕಾಚಾರ ಮಾಡ್ಬೇಕು. ಆದರೆ 6,30,000 ಟನ್ನಿಗೆ ಈ ಸರ್ಕಾರ ಪ್ರಸ್ತಾವನೆ ಕಳಿಸಿದೆ. ಈ ವರ್ಷದ ಮುಂಗಾರಿನಲ್ಲಿ ಕೇಂದ್ರ ಸರ್ಕಾರ ಕೊಟ್ಟದ್ದು 7,70,000 ಟನ್ನಿನಷ್ಟು ಕೇಂದ್ರ ಸರ್ಕಾರ ಗೊಬ್ಬರವನ್ನು ಕೊಟ್ಟಿದೆ. ಹಾಗಾದ್ರೆ ನಿಮ್ ಬೇಡಿಕೆಗಿಂತಲೂ ಹೆಚ್ಚು ಕೊಟ್ಟಾಗ ಕಡಿಮೆ ಯಾಕಾಯ್ತು, ಹಾಹಾಕಾರ ಯಾಕಾಗಿದೆ? ಆಲೋಚನೆ ಮಾಡ್ಬೇಕಲ್ಲ ಆಡಳಿತ ಮಾಡುವರು. ಎಲ್ಲೋ ಒಂದು ಕಡೆ ಈ ಗೊಬ್ಬರದ ಕಳ್ಳ ವ್ಯಾಪಾರಿಗಳು ಕೆಲವರಿದ್ದಾರೆ, ಅವರು ಗೊಬ್ಬರವನ್ನ ಮಾರ್ಕೆಟ್ನಲ್ಲಿ ಆರ್ಟಿಫಿಷಿಯಲ್ ಶಾರ್ಟೇಜ್ ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಹೆಚ್ಚಿನ ಹಣ ತಗೊಂಡು ರೈತರಿಗೆ ಮಾರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ಮಾರ್ಕೆಟ್ನಲ್ಲಿ ಶಾರ್ಟೇಜ್ ಕ್ರಿಯೇಟ್. ನೀವು ಬಂದಂತ ಗೊಬ್ಬರ ಬಿಡುಗಡೆ ಆದಷ್ಟು ಯಾವ್ಯಾವ ಜಿಲ್ಲೆನಲ್ಲಿ ಎಷ್ಟೆಷ್ಟು ಹಂಚಿಕೆ ಮಾಡಿದಿರಿ, ಎಷ್ಟೆಷ್ಟು ರೈತರಿಗೆ ಹೋಯ್ತು ಅನ್ನೋದು ಯುಟಿಲೈಸೇಷನ್ ನೋಡ್ಬೇಕಲ್ಲ, ನೋಡಿಲ್ಲ. ಉಸ್ತುವಾರಿ ಮಂತ್ರಿಗಳಂದ್ರ ಶೋಪೀಸ್ಗಳಲ್ಲ. ಆಡಳಿತ ಜಿಲ್ಲಾದಾಗ ಅವರೇ ಮುಖ್ಯಮಂತ್ರಿ ಇದ್ದಂಗೆ ಆ ರೀತಿ ಆಡಳಿತ ನಡೆಸದೇ ಇದ್ರ ನಾನಂತೇನೆ ಸಿದ್ದರಾಮಣ್ಣ ವಿಚಾರ ಮಾಡಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನ ಕಂಟಿನ್ಯೂ ಮಾಡ್ಬೇಕಾ, ಈ ವ್ಯವಸ್ಥೆಯನ್ನು ರದ್ದು ಮಾಡ್ಬೇಕಾ ಅನ್ನೋದ್ರ ಬಗ್ಗೆ ಸೀರಿಯಸ್ ಆಗಿ ಆಲೋಚನೆ ಮಾಡ್ಬೇಕು ಅಂತ ಒತ್ತಾಯ.